ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಮಸ್ಕಾರ. ವೇದಗಳಲ್ಲಿ ಭೇದಪರವಾದ ವಾಕ್ಯಗಳು, ಅಭೇದಪರವಾದ ವಾಕ್ಯಗಳು ಎರಡೂ ಬರ್ತವೆ. ಹಾಗಿರುವಾಗ ನಾವು ವೇದಕ್ಕೆ ಭೇದಪರವಾದ ಅರ್ಥವನ್ನು ಮಾಡಬೇಕಾ, ಅಭೇದಪರವಾದ ಅರ್ಥವನ್ನು ಮಾಡಬೇಕಾ ಹೇಳುವಂಥ ವಿಷಯದಲ್ಲಿ ಬಂದಂಥ ವಿಚಾರಗಳನ್ನೆಲ್ಲ ನೋಡ್ತಾ ಹೋಗುವ. ಮೊದಲು ಈ ವಾಕ್ಯಗಳನ್ನು ಸ್ವಲ್ಪ ನೋಡುವ. ಅಭೇದಪರವಾದ ವಾಕ್ಯಗಳಂದರೆ ಅಹಂ ಬ್ರಹ್ಮಾಸ್ಮಿ ಹೇಳಿ ಬರ್ತದೆ, ನಾನೇ ಭಗವಂತ ಹೇಳುವಂಥ ವಾಕ್ಯ. ತತ್ವಮಸಿ ಹೇಳಿ ಭಗವಂತನ ಬಗ್ಗೆ ಎಲ್ಲ ಸ್ವಲ್ಪ ವಿಶೇಷಣಗಳನ್ನೆಲ್ಲ ಕೊಟ್ಟು ಅವನಂಥವನು ಅವನಿಂಥವನು ಹೇಳೆಲ್ಲ ಹೇಳಿ ಕೊನೆಗೆ ತತ್ವಮಸಿ ಹೇಳಿ ಅದು ನೀನೇ ಆಗಿದ್ದಿ ಹೇಳಿ, ಅಂದರೆ ನೀನೇ ಬ್ರಹ್ಮ, ನೀನೇ ಭಗವಂತ ಹೇಳುವ ಹಾಗೆ ಅನಿಸ್ತದೆ. ಸರ್ವಂ ಖಲು ಇದಂ ಬ್ರಹ್ಮ ಹೇಳಿ ಇದೆಲ್ಲವೂ ಬ್ರಹ್ಮ, ಇದೆಲ್ಲವೂ ಭಗವಂತ ಹೇಳುವ ಹಾಗೆ ವಾಕ್ಯ ಬರ್ತದೆ. ಇನ್ನಿಷ್ಟೇ ಅಲ್ಲ, ನೇಹ ನಾನಾಸ್ತಿ ಕಿಂಚನ, ಅಯಮಾತ್ಮ ಬ್ರಹ್ಮ, ಬೇರೆ ವಾಕ್ಯಗಳು ಇದ್ದಾವೆ. ಈಗಕ್ಕೆ ನಾವು ಇಷ್ಟು ನೋಡಿದರೆ ಸಾಕು. ಹೀಗೆ ಅಭೇದಪರವಾದ ವಾಕ್ಯಗಳು ಸುಮಾರು ಬರ್ತವೆ. ಭೇದಪರವಾದ ವಾಕ್ಯಗಳು ಬರ್ತಾರೆ. ನಿತ್ಯೋ ನಿತ್ಯಾನಾಂ, ಎಲ್ಲರೂ ಜೀವರು ನಿತ್ಯರು, ಅದರಲ್ಲಿ ಎಲ್ಲರಿಂದ ಶ್ರೇಷ್ಠನಾದವನು, ಎಲ್ಲರಿಂದ ಹೆಚ್ಚು ನಿತ್ಯನಾದವನು ಭಗವಂತ. ದ್ವಾಸುಪರ್ಣ ಸಯುಜ, ದ್ವಾಸುಪರ್ಣ ಇದು ಇನ್ನೂ ಸ್ಪಷ್ಟವಾಗಿ ಬರ್ತದೆ ಇಲ್ಲಿ. ವಿಶ್ವವೆಂಬ ವೃಕ್ಷದಲ್ಲಿ, ಮರದಲ್ಲಿ ಎರಡು ಹಕ್ಕಿಗಳಿದ್ದಾವೆ, ಒಂದು ಜೀವ, ಒಂದು ಭಗವಂತ ಹೇಳಿ. ಇನ್ನು ಪೃಥಕ್ ಆತ್ಮಾನಂ ಪ್ರೇರಿತಾರಂ, ಭಗವಂತ ಜೀವ ಬೇರೆ ಹೇಳಿ ತಿಳಿ, ಇಂತಹ ಬೇರೆ ಬೇರೆ ವಾಕ್ಯಗಳು ಭೇದಪರವಾಗಿಯೂ ಬಂದಿದ್ದಾವೆ. ಹಾಗೆ ಭೇದಪರವಾಗಿಯೂ ವಾಕ್ಯಗಳಿದ್ದೆ, ಅಭೇದಪರವಾಗಿಯೂ ವಾಕ್ಯಗಳಿದ್ದಾವೆ. ಹೀಗಿರುವಾಗ ನಾವು ಏನು ಅರ್ಥ ಮಾಡಬೇಕು ವೇದಕ್ಕೆ? ಭೇದಪರವಾಗಿ ಅರ್ಥ ಮಾಡಬೇಕಾ, ಅಭೇದಪರವಾಗಿ ಅರ್ಥ ಮಾಡಬೇಕಾ ಹೇಳುವುದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೋಸ್ಕರ ಹಲವಾರು ವಿಚಾರಗಳೆಲ್ಲ ಬಂದಿದ್ದಾವೆ. ಆ ವಿಚಾರಗಳನ್ನೆಲ್ಲ ನಾವು ಮುಂದೆ ನೋಡ್ತಾ ಹೋಗುವ. ಆದರೆ ವಿಷಯಕ್ಕೆ ಪ್ರವೇಶ ಮಾಡುವ ಮುಂಚೆ ಒಂದೆರಡು ಡಿಸ್ಕ್ಲೇಮರ್ಗಳನ್ನು ಹೇಳ್ತೇನೆ. ಈ ಭೇದ ಅಭೇದ ಪರವಾಗಿ ಬಂದಂಥ ವಿಚಾರಗಳೆಲ್ಲ ಮತತ್ರಯದಿಂದ ಹಿಂದಿನ ವಿಚಾರಗಳು. ಮತತ್ರಯ ಅಂದರೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು. ನಮಗೆ ಸಾಮಾನ್ಯವಾಗಿ ಅಭೇದ ಹೇಳುವಾಗ ಶಂಕರಾಚಾರ್ಯರು ನೆನಪಾಗ್ತಾರೆ, ಭೇದ ಹೇಳುವಾಗ ಮಧ್ವಾಚಾರ್ಯರು ನೆನಪಾಗ್ತಾರೆ. ಆದರೆ ಈ ವಿಚಾರಗಳೆಲ್ಲ ಈ ಮತಾಚಾರ್ಯರು ಮಾಡಿದಂಥ ಆವಿಷ್ಕಾರ ಅಲ್ಲ. ಅವರಿಂದ ಎಷ್ಟೋ ವರ್ಷಗಳು ಹಿಂದೆ ಈ ಚರ್ಚೆಗಳೆಲ್ಲ ನಡೀತಾನೇ ಇದ್ದವು. ಕೃಷ್ಣನ ಕಾಲದಲ್ಲಿಯೂ ಈ ಪ್ರಶ್ನೆಗಳೆಲ್ಲ ಬಂದಿತ್ತು, ಅವನಿಂದ ಹಿಂದೆಯೂ ಈ ವಿಚಾರಗಳೆಲ್ಲ ಇದ್ದವು. ಮತ್ತು ಮತಾಚಾರ್ಯರು ಏನು ಮಾಡಿದ್ರಂದರೆ, ಅವರು ಒಂದು ಮತವನ್ನು ಇಟ್ಕೊಂಡು ಅದಕ್ಕೆ ಸಮರ್ಥನೆ ಕೊಟ್ಟು, ಭೇದವನ್ನು ಇಟ್ಕೊಂಡು ಭೇದಕ್ಕೆ ಸಮರ್ಥನೆ ಕೊಟ್ಟು, ವೇದಕ್ಕೆ ಭೇದಪರವಾದ ಅರ್ಥವನ್ನು ಹೇಗೆ ಮಾಡೋದು ಹೇಳಿ ತೋರಿಸಿಕೊಟ್ಟವರು ಅವರು, ಅಥವಾ ಅಭೇದಪರವಾದ ಅರ್ಥವನ್ನು ಹೇಗೆ ಮಾಡೋದು ಹೇಳಿ ತೋರಿಸಿಕೊಟ್ಟವರು. ಅದಕ್ಕೆ ಅವರನ್ನು ಮತಾಚಾರ್ಯರು ಹೇಳಿ ಕರೀತಾರೆ. ಇನ್ನೊಂದು ಎರಡನೇ ವಿಷಯ ಏನಂದರೆ, ಭೇದ ಏನುಂಟು ಅದು ಈ ವೇದಾಂತದಲ್ಲಿ ಬರುವಂಥ ವಿಷಯಗಳ ಒಂದು ಭಾಗ ಅಷ್ಟೇ. ವೇದಾಂತದಲ್ಲಿ ಇನ್ನೂ ಬೇರೆ ವಿಷಯಗಳು ಬರ್ತವೆ. ಮತಾಚಾರ್ಯರ ಸಿದ್ಧಾಂತದಲ್ಲಿ ಬರುವಂಥ ವಿಷಯಗಳಲ್ಲಿಯೂ ಒಂದು ಭಾಗ ಅಷ್ಟೇ ಅದು. ಯಾಕಂದರೆ ಮತಾಚಾರ್ಯರ ಸಿದ್ಧಾಂತಗಳಲ್ಲಿಯೂ ಭೇದ ಅಭೇದ ಅಲ್ಲದೆ ಬೇರೆ ವಿಷಯಗಳು ಇದ್ದಾವೆ. ಜೀವ ಸ್ವಭಾವದ ಬಗ್ಗೆ, ಜೀವನಿಗೆ ಲಿಂಗ ಉಂಟಾ ಇಲ್ವಾ, ಇಂಥ ಬೇರೆ ಬೇರೆ ವಿಚಾರಗಳೆಲ್ಲ ಬರ್ತವೆ. ಅದರಲ್ಲಿ ಭೇದ ಹೇಳೋದು ಒಂದು ಮುಖ್ಯವಾದ ವಿಷಯ. ಆದರೆ ಅಷ್ಟಕ್ಕೆ ಸೀಮಿತವಾದದ್ದಲ್ಲ ವೇದಾಂತ, ಅದರಿಂದ ಇನ್ನೂ ಬೇರೆ ವಿಷಯಗಳು ಇದ್ದಾವೆ. ಸರಿ, ಈಗ ವಿಷಯಕ್ಕೆ ಪ್ರವೇಶ ಮಾಡುವ ಮುಂಚೆ ನಮ್ಮ ಆಧಾರ ಏನು, ನಮ್ಮ ಫೌಂಡೇಶನ್ ಏನು ಹೇಳಿ ನಾವು ತೀರ್ಮಾನ ಮಾಡಬೇಕು. ಇಲ್ಲಿ ನಮ್ಮ ಆಧಾರ ಏನು ಅಂದರೆ, ಮೊದಲನೆಯದ್ದು ವೇದಗಳು ಸತ್ಯ ಹೇಳಿ ನಾವು ಒಪ್ಪಬೇಕು. ವೇದಗಳು ಸತ್ಯನಾ ಅಲ್ವಾ ಹೇಳೋದು ಇನ್ನೊಂದು ವಿಷಯ, ಅದು ನಾವು ಯಾವಾಗಾದರೂ ಬೇರೆ ನೋಡ್ಬೋದು. ಆದರೆ ಈಗಕ್ಕೆ ನಾವು ವೇದಗಳು ಸತ್ಯ ಹೇಳಿ ಒಪ್ಪಿ ಪ್ರವೇಶ ಮಾಡಬೇಕು. ಯಾಕಂದರೆ ಈಗ ನಾವು ನೋಡುವಂಥ ವಿಚಾರಗಳೆಲ್ಲ ವೇದಗಳು ಸತ್ಯ ಹೇಳಿ ಒಪ್ಪಿಯೇ ಬಂದಂಥ ವಿಚಾರಗಳೆಲ್ಲ. ವೇದಗಳು ಸತ್ಯ, ಆ ವೇದದ ಅರ್ಥ ಏನು ಹೇಳಿ ಬಂದಂಥ ವಿಚಾರಗಳು ಮುಂದೆ ಬರ್ತವೆ. ಹಾಗೆ ವೇದಗಳು ಸತ್ಯ ಹೇಳೋದು ನಮ್ಮ ಮೊದಲನೇ ಆಧಾರ. ಇನ್ನು ಎರಡನೇ ಆಧಾರ ಏನಂದರೆ, ವೇದವ್ಯಾಸರ ವಾಕ್ಯಗಳು ಸತ್ಯ ಹೇಳಿ. ವೇದವ್ಯಾಸರ ವಾಕ್ಯಗಳು ಅಂದರೆ ಅವರು ಬ್ರಹ್ಮಸೂತ್ರ ಬರೆದಿದ್ದಾರೆ, ಮಹಾಭಾರತದಲ್ಲಿ ಬರುವಂಥ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಮತ್ತು ಪುರಾಣಗಳು, 18 ಪುರಾಣಗಳು, ಅದರಲ್ಲಿ ಮುಖ್ಯವಾಗಿ ಭಾಗವತ ಪುರಾಣ, ಇದೆಲ್ಲವೂ ಸತ್ಯ ಹೇಳಿ ನಾವು ಒಪ್ಪಿ ಮುಂದೆ ಬರಿಬೇಕು. ಇದು ನಮ್ಮ ಆಧಾರವಾಯಿತು. ಈಗ ನಾವು ನಮ್ಮ ವಿಷಯಕ್ಕೆ ಪ್ರವೇಶ ಮಾಡ್ಬೋದು. ಮೊದಲನೇ ವಿಚಾರ ಏನು ಅಂದರೆ, ಫಸ್ಟ್ ಐಡಿಯಾ ಅಭೇದ ಪರವಾದ ಐಡಿಯಾ. ಇದರಲ್ಲಿ ಒಂದು ಆಚಾರ್ಯರು ಬರ್ತಾರೆ, ಇವರು ನಮ್ಮ ಆಚಾರ್ಯರು. ಈ ಆಚಾರ್ಯರು ಅಭೇದ ಪರವಾಗಿ ವಾದ ಮಾಡ್ತಿದ್ದಾರೆ. ಇಲ್ಲಿ ಮೇಲೆ ಐಡಿಯಾ ಹೆಸರು ಬರ್ತದೆ, ಅದರ ಪರವಾಗಿ ವಾದ ಮಾಡುವವರು ಲೆಫ್ಟಿಗಿದ್ದಾರೆ, ಅದರ ವಿರುದ್ಧವಾಗಿ ವಾದ ಮಾಡುವವರು ರೈಟಿಗಿದ್ದಾರೆ. ಇದು ಮುಂದಿನ ಸ್ಲೈಡ್ಸಲ್ಲಿಯೂ ಹೀಗೆ ಬರ್ತದೆ. ಹಾಗೆ ಈ ಸ್ಲೈಡಲ್ಲಿ ನಾವು ನೋಡುವಂಥ ಐಡಿಯಾ ಅಭೇದದ ಐಡಿಯಾ. ಹಾಗೆ ಇಲ್ಲಿ ಕಾಣುವಂಥ ಆಚಾರ್ಯರು ಈಗ ಅಭೇದ ಪರವಾಗಿ ವಾದ ಮಾಡ್ತಾರೆ. ಅವರು ಮೊದಲು ಏನು ಹೇಳ್ತಾರೆ ನೋಡಿ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸರ್ವಂ ಖಲ್ವಿದಂ ಬ್ರಹ್ಮ, ಇದೆಲ್ಲ ವೇದದಲ್ಲಿ ಬಂದಂಥ ವಾಕ್ಯಗಳು, ಇದೆಲ್ಲ ಅಭೇದವನ್ನು ಹೇಳ್ತಾ ಉಂಟು, ಅದಕ್ಕೆ ವೇದ ಅಭೇದವನ್ನೇ ಹೇಳ್ತದೆ ಹೇಳಿ ವಾದ ಮಾಡ್ತಾರೆ. ಈಗ ಇದಕ್ಕೆ ವಿರುದ್ಧವಾಗಿ ವಾದ ಮಾಡುವವರು ಏನು ಹೇಳ್ತಾರೆ ಹೇಳಿ ನಮಗೆ ತಿಳಿದಿರ್ತದೆ. ಅವ್ರು ಹೇಳ್ತಾರೆ, ಆದರೆ ದ್ವಾಸುಪರ್ಣ ಸಯುಜ ಸಖಾಯ, ನಿತ್ಯೋ ನಿತ್ಯಾನಾಂ ಪೃಥಕಾತ್ಮಾನಾಂ, ಇದಕ್ಕೆಲ್ಲ ಹೇಗೆ ಅರ್ಥ ಹಚ್ಚುತ್ತೀರಿ ನೀವು? ಇದೆಲ್ಲ ಸ್ಪಷ್ಟವಾಗಿ ಭೇದವನ್ನು ಹೇಳ್ತಾ ಉಂಟು, ಇದಕ್ಕೆ ಹೇಗೆ ಅರ್ಥ ಮಾಡ್ತೀರಿ ಹೇಳಿ
ಆಪೋಸಿಷನ್ ಅವರು ಕೇಳ್ತಾರೆ. ಆವಾಗ ಈ ಅಭೇದ ಪರವಾದ ಆಚಾರ್ಯ ಏನು ಹೇಳ್ತಾರೆ ನೋಡಿ, ಈ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸರ್ವಂ ಖಲ್ವಿದಂ ಬ್ರಹ್ಮ ಇದೆಲ್ಲ ಅಭೇದವನ್ನು ಹೇಳುವ ವಾಕ್ಯಗಳು, ಅದು ನಿಜವಾದ ಸತ್ಯವನ್ನು ಹೇಳ್ತಾ ಉಂಟು. ಆದರೆ ದ್ವಾ ಸುಪರ್ಣ ಸಯುಜಾ ಸಖಾಯ ನಿತ್ಯೋನಿತ್ಯಾನಾಂ ಪೃಥಕಾತ್ಮನಂ ಈ ಎಲ್ಲ ವಾಕ್ಯಗಳು ಭೇದವನ್ನು ಹೇಳಿದಾಗೆ ಕಾಣ್ತದಲ್ವ, ಆ ವಾಕ್ಯಗಳೆಲ್ಲ ನಿಜವಾದ ಸತ್ಯವನ್ನು ಹೇಳ್ತಾ ಇಲ್ಲ. ಅಂದರೆ ಸುಳ್ಳು ಹೇಳ್ತಾ ಉಂಟಾ ಅಂದರೆ ಇಲ್ಲ, ಸುಳ್ಳಲ್ಲ. ಯಾಕಂದರೆ ವೇದಗಳು ಸುಳ್ಳು ಹೇಳ್ದಿಲ್ಲ, ವೇದಗಳು ಸತ್ಯ ಹೇಳಿ ನಾವು ನಮ್ಮ ಆಧಾರದಲ್ಲಿ ಒಪ್ಪಿದ್ದೇವೆ. ವೇದಗಳು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸುಳ್ಳಲ್ಲದಿದ್ದರೆ ಏನದು? ಅದು ಸುಳ್ಳಲ್ಲ, ಅದು ಸತ್ಯವಾದ ಸತ್ಯ ಮತ್ತು ಸುಳ್ಳಾದ ಸತ್ಯ ಹೇಳಿ ಎರಡು ಸತ್ಯಗಳಿದ್ದಾವೆ. ಈ ಅಭೇದ ಪರವಾದ ವಾಕ್ಯಗಳು ಅಹಂ ಬ್ರಹ್ಮಾಸ್ಮಿ ಎಲ್ಲ ಅದು ಸತ್ಯವಾದ ಸತ್ಯ, ಭೇದಪರವಾದ ವಾಕ್ಯಗಳು ಸುಳ್ಳಾದ ಸತ್ಯ ಹೇಳಿ. ಸುಳ್ಳಾದ ಸತ್ಯ ಅಂದರೆ ಏನು ಅಂದರೆ ಅದಕ್ಕೆ ಅವರೊಂದು ಹೆಸರು ಕೊಡ್ತಾರೆ, ವ್ಯಾವಹಾರಿಕ ಸತ್ಯ ಹೇಳಿ. ವ್ಯಾವಹಾರಿಕ ಸತ್ಯ ಅಂದರೆ ಪ್ರಾಕ್ಟಿಕಲ್ ಟ್ರೂತ್, ಅದು ನಿಜವಾದ ಸತ್ಯ ಅಲ್ಲ, ಆದರೆ ವ್ಯವಹಾರದಲ್ಲಿ ಸತ್ಯ ಹೇಳಿ ಕಾಣ್ತದದು. ಈಗ ಒಂದು ಉದಾಹರಣೆ ಕೊಡೋದಾದರೆ, ನಾನು ಸೂರ್ಯನನ್ನು ನೋಡಿ ಸೂರ್ಯ ನನ್ನ ಬಳೆಯಷ್ಟು ಇದ್ದಾನೆ ಹೇಳಿ ಹೇಳ್ತೇನೆ. ಅದು ನನಗೆ ಇಲ್ಲಿಂದ ಬಳೆಯಷ್ಟೇ ಕಾಣ್ತಾ ಉಂಟು, ಆದರೆ ನಿಜವಾಗಿ ಸೂರ್ಯ ಭೂಮಿಯಿಂದಲೂ ದೊಡ್ಡದಿದ್ದಾನೆ. ಹಾಗೆ ನನಗೆ ವ್ಯಾವಹಾರಿಕ ಸತ್ಯ ಏನಂದರೆ ಸೂರ್ಯ ನನ್ನ ಬಳೆಯಷ್ಟಿದ್ದಾನೆ ಹೇಳಿ, ಆದರೆ ನಿಜವಾದ ಸತ್ಯ ಏನು? ಸೂರ್ಯ ಭೂಮಿಯಿಂದಲೂ ದೊಡ್ಡದಿದ್ದಾನೆ ಹೇಳಿ. ಈ ನಿಜವಾದ ಸತ್ಯವನ್ನು ಅವರು ಪಾರಮಾರ್ಥಿಕ ಸತ್ಯ ಹೇಳಿ ಕರೀತಾರೆ. ವ್ಯಾವಹಾರಿಕ ಸತ್ಯ ಅಂದರೆ ಪ್ರಾಕ್ಟಿಕಲ್ ಟ್ರೂತ್, ಪಾರಮಾರ್ಥಿಕ ಸತ್ಯ ಅಂದರೆ ರಿಯಲ್ ಟ್ರೂತ್. ಸೊ ಪಾರಮಾರ್ಥಿಕ ಸತ್ಯ ರಿಯಾಲಿಟಿ ಆಫ್ ಇವೆಂಟ್ಸ್, ನಿಜವಾಗಿ ವಸ್ತುಸ್ಥಿತಿ ಏನು ಅದು ಪಾರಮಾರ್ಥಿಕ ಸತ್ಯ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸರ್ವಂ ಖಲ್ವಿದಂ ಬ್ರಹ್ಮ ಇದೆಲ್ಲ ಪಾರಮಾರ್ಥಿಕ ಸತ್ಯವನ್ನು ಹೇಳ್ತಾ ಉಂಟು, ನಿಜವಾಗಿ ವಸ್ತುಸ್ಥಿತಿ ಏನೋ ಅದನ್ನು ಹೇಳ್ತಾ ಉಂಟು. ಮತ್ತು ವ್ಯಾವಹಾರಿಕ ಸತ್ಯ ಏನು ಹೇಳ್ತಾ ಉಂಟು ಅಂದರೆ ನಮಗೆ ಏನು ಕಾಣ್ತದೋ, ಈಗ ನಮ್ಮ ಈ ಸಂಸಾರದಲ್ಲಿ ನಮಗೆ ಜ್ಞಾನ ಬರುವ ಮುಂಚೆ ಏನು ಕಾಣ್ತದೋ ಆ ಸ್ಥಿತಿಯನ್ನು ವ್ಯಾವಹಾರಿಕ ಸತ್ಯ ಹೇಳ್ತಾ ಉಂಟು. ಅಂದರೆ ಅದು ನಿಜ ಅಲ್ಲ, ನಮಗೆ ಹಾಗೆ ಕಾಣ್ತಾ ಉಂಟು, ಆ ಕಾಣುವಂಥ ಸ್ಥಿತಿಯನ್ನು ವ್ಯಾವಹಾರಿಕ ಸತ್ಯ ಹೇಳ್ತಾ ಉಂಟು. ಹಾಗೆ ವೇದ ಎರಡೂ ಸತ್ಯವನ್ನೇ ಹೇಳ್ತಾ ಉಂಟು, ಆದರೆ ಒಂದು ನಿಜವಾದ ಸತ್ಯ, ಒಂದು ಸುಳ್ಳಾದ ಸತ್ಯ, ಮಿಥ್ಯಾದಲ್ಲಿರುವಂಥ ಸತ್ಯ ಹೇಳಿ ಅವರ ವಾದ. ಈಗ ಈ ವಾದಕ್ಕೆ ಪುನಃ ಹೋಗುವ. ಹೀಗೆ ಹೇಳಿದರೆ ಈ ವಿರುದ್ಧವಾದ ಮಾಡುವವರು ಏನು ಹೇಳ್ತಾರೆ? ಅವ್ರು ಹೇಳ್ತಾರೆ, ನೋಡಿ ನೀವು ಸುಳ್ಳಾದ ಸತ್ಯ, ಸತ್ಯವಾದ ಸತ್ಯ ಹೇಳಿ ಎರಡು ವಿಭಾಗವನ್ನು ಮಾಡಿದಿರಿ, ಆದರೆ ನಿಜವಾಗಿ ಸುಳ್ಳಾದ ಸತ್ಯ ಅಂದರೆ ಏನು? ಅದು ಸುಳ್ಳೇ. ನಿಮಗೆ ಅದು ಸುಳ್ಳು ಹೇಳೋದು ಇಷ್ಟ ಇಲ್ಲ, ಯಾಕಂದರೆ ವೇದಗಳು ಸುಳ್ಳು ಹೇಳ್ತದೆ ಹೇಳೋದು ನಿಮಗೆ ಇಷ್ಟ ಇಲ್ಲ. ಅದಕ್ಕೆ ನೀವು ಅದಕ್ಕೊಂದು ಅಲಂಕಾರಿಕವಾದ ಹೆಸರು ಕೊಟ್ಟಿರಿ, ವ್ಯಾವಹಾರಿಕ ಸತ್ಯ ಹೇಳಿ. ಆದರೆ ನಿಜವಾಗಿ ನಿಮ್ಮ ಅಭಿಪ್ರಾಯ ಇರೋದು ವೇದಗಳಲ್ಲಿ ಆ ಭಾಗ ಸುಳ್ಳು ಹೇಳ್ತಾ ಉಂಟು ಹೇಳುವುದೇ. ಅದಕ್ಕೆ ನೀವು ಅದಕ್ಕೆ ವ್ಯಾವಹಾರಿಕ ಸತ್ಯ ಹೇಳಿ ಹೆಸರು ಕೊಟ್ಟಿರಿ. ಮೀಮಾಂಸಾ ಪಂಡಿತರಾದ ಕುಮಾರಿಲ ಭಟ್ರು ಇದನ್ನು ಸುಂದರವಾಗಿ ಹೇಳ್ತಾರೆ. ಬಾಯಲ್ಲಿ ಜೊಲ್ಲು ಬರ್ತದೆ, ಅದನ್ನು ಕವಿಗಳು ಅಧರಸುಧೆ, ಅಧರಾಮೃತ ಹೇಳಿಯೆಲ್ಲ ಕರೀತಾರೆ. ಅಧರಸುಧೆ, ಅಧರಾಮೃತ ಹೇಳಿ ಕರೆದ ಕೂಡಲೇ ಆ ಜೊಲ್ಲೇನು ಅಮೃತವಾಗಲಿಲ್ಲ, ಜೇನಾಗಿ ಹೋಗಲಿಲ್ಲ, ಅದು ಜೊಲ್ಲು ಜೊಲ್ಲೆ, ವಸ್ತುಸ್ಥಿತಿ ಏನೋ ಅದು ಹಾಗೇ ಇರ್ತದೆ. ಅದನ್ನು ಅಮೃತ ಹೇಳಿ ಕರೆದ ಕೂಡಲೇ ಅದು ಅಮೃತವಾಗಿ ಹೋಗ್ದಿಲ್ಲ. ಹಾಗೆಯೇ ಇಲ್ಲಿ ನೀವು ವೇದಗಳು ಸುಳ್ಳು ಹೇಳ್ತದೆ ಹೇಳುವ ಬದಲು ವೇದಗಳು ವ್ಯಾವಹಾರಿಕ ಸತ್ಯ ಹೇಳ್ತದೆ ಹೇಳಿದ ಕೂಡಲೇ ವಸ್ತುಸ್ಥಿತಿ ಬದಲಾಗ್ದಿಲ್ಲ. ನಿಮ್ಮ ಅಭಿಪ್ರಾಯ, ನಿಮ್ಮ ವಾದ ನಿಜವಾಗಿ ಏನು ಹೇಳ್ತಾ ಉಂಟಂದರೆ ವೇದಗಳು ಸುಳ್ಳು ಹೇಳ್ತದೆ ಹೇಳಿಯೇ ನಿಮ್ಮ ವಾದ. ನೀವು ಅದನ್ನು ವ್ಯಾವಹಾರಿಕ ಸತ್ಯ ಹೇಳಿ ಕರೆದ ಕೂಡಲೇ ನಿಮ್ಮ ವಾದ ಬದಲಾಗ್ದಿಲ್ಲ. ವೇದಗಳು ಸುಳ್ಳು ಹೇಳ್ತದೆ ಹೇಳಿಯೇ ನಿಮ್ಮ ವಾದ, ವೇದಗಳು ಸುಳ್ಳು ಹೇಳಲಿಕ್ಕೆ ಸಾಧ್ಯವಿಲ್ಲ, ಅದಕ್ಕೆ ನಿಮ್ಮ ವಾದ ಸರಿ ಇಲ್ಲ. ಹೀಗೆ ವಿರೋಧ ಪಕ್ಷದವರು ಹೇಳ್ತಾರೆ. ಸರಿ, ಹಾಗಿದ್ರೆ ಈ ಅಭೇದ ಪರವಾದ ವಿಚಾರವನ್ನು ನೋಡಿದ್ದೇವೆ. ಸರಿ, ಇನ್ನು ಮುಂದೆ ಯಾವ ವಿಚಾರ ಬರ್ತದೆ ಅಂದರೆ ಎರಡನೇ ವಿಚಾರ. ಅಭೇದ ಆಯಿತು, ಈಗ ಎರಡನೇ ವಿಚಾರ ಬರೋದು ಭೇದಾಭೇದ ಹೇಳಿ. ಇಲ್ಲಿ ಕಾಣುವಂಥ ಆಚಾರ್ಯರು ಭೇದಾಭೇದ ಪರವಾಗಿ ವಾದ ಮಾಡ್ತಿದ್ದಾರೆ. ರೈಟ್ ಸೈಡಲ್ಲಿ ಬರುವಂಥ ಆಚಾರ್ಯರು ಭೇದಾಭೇದದ ವಿರುದ್ಧ ವಾದ ಮಾಡ್ತಿದ್ದಾರೆ. ಈಗ ಭೇದಾಭೇದದ ಪರವಾಗಿ ವಾದ ಮಾಡುವಂಥ ಆಚಾರ್ಯರು ಹೇಳ್ತಾರೆ, ನೋಡಿ ವೇದಗಳಲ್ಲಿ ಭೇದವೂ ಹೇಳಿದ್ದಾರೆ, ಅಭೇದವೂ ಹೇಳಿದ್ದಾರೆ, ಹಾಗಾಗಿ ಎರಡೂ ಸತ್ಯ. ಆವಾಗ ಈ ವಿರುದ್ಧ ಮಾತಾಡುವವರು ಹೇಳ್ತಾರೆ, ನೋಡಿ ಹಾಗೆ ಹೇಗಾಗ್ತದೆ? ಭೇದವೂ ಅಭೇದವೂ ಎರಡೂ ಹೇಗೆ ಸರಿ ಆಗ್ತದೆ? ಒಂದು ಯಾವುದಾದ್ರೂ ಸರಿ ಇರಬೇಕು, ಒಂದು ತಪ್ಪಿರಬೇಕು, ಎರಡೂ ಹೇಗೆ ಕೂಡಿಸ್ತೀರಿ ನೀವು ಹೇಳಿ ಕೇಳಿದರೆ ಈ ಆಚಾರ್ಯರು ಹೇಳ್ತಾರೆ, ನಾನು ಯಾಕೆ ಕೂಡಿಸಬೇಕು? ವೇದಗಳು ಹೇಳ್ತಾ ಉಂಟು, ನಾನು ವೇದಗಳನ್ನು ನಂಬುತ್ತೇನೆ, ನಾನು ಅದರಲ್ಲಿ ತರ್ಕ ಮಾಡಲಿಕ್ಕೆ ಹೋಗೋದಿಲ್ಲ. ವೇದಗಳು ಏನು ಹೇಳಿತೋ ಅದನ್ನು ನಾನು ನಂಬುತ್ತೇನೆ ಹೇಳಿ. ಹೀಗೆ ಭಾಸ್ಕರಾಚಾರ್ಯರು ಹೇಳಿಯೊಬ್ಬರು ಆಚಾರ್ಯರು ಅವರು ಹೇಳ್ತಿದ್ರು. ಹೀಗೆ ಇದಕ್ಕೆ ವಿರುದ್ಧ ಪರವಾಗಿ ಮಾತಾಡುವವರು ಹೇಳ್ತಾರೆ, ನೋಡಿ ಇದು ಏನು ನೀವು ಉತ್ತರನೇ ಕೊಡ್ತಾ ಇಲ್ಲ, ಇದು ಮೂಢನಂಬಿಕೆ, ಬ್ಲೈಂಡ್ ಫೇತ್ ಅಷ್ಟೇ. ಅದು ಹೇಳಿತು ನಾನು ನಂಬಿದ್ದೇನೆ ಹೇಳಿ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೇ ಪ್ರಯತ್ನ ಮಾಡ್ತಾ ಇಲ್ಲ, ಅದಕ್ಕೆ ಏನು ಉತ್ತರವನ್ನೇ ಕೊಡ್ತಾ ಇಲ್ಲ, ನೀವು ಪ್ರಶ್ನೆಯನ್ನೇ ಇಟ್ಕೊಂಡು ನಾನು ನಂಬಿಬಿಟ್ಟೇನೆ ಹೇಳಿಬಿಡ್ತಿದ್ದೀರಿ. ಇಲ್ಲಿಗೆ ಈ ವಿಚಾರವೂ ಮುಗೀತು ಇಷ್ಟೇ, ಯಾಕಂದರೆ ಅವ್ರದ್ದೇನು ವಾದನೇ ಇಲ್ಲ, ಅದು ಹೇಳಿತು ನಾನು ನಂಬಿದೆ ಹೇಳಿ. ಹಾಗಿದ್ರೆ ಮೂರನೇ ವಿಚಾರ ಏನು? ಅಭೇದವಾಯಿತು, ಭೇದಾಭೇದ ಆಯಿತು. ಮೂರನೇ ವಿಚಾರ ಭೇದಾಭೇದ ವಿತ್ ಎಕ್ಸ್ಪ್ಲನೇಷನ್, ಅಂದರೆ ಇವ್ರು ಕೂಡಿಸಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾರೆ. ಈ ಆಚಾರ್ಯರು ಈಗ ಲೆಫ್ಟ್ ಸೈಡಲ್ಲಿರುವವರು ಭೇದಾಭೇದ ವಿತ್ ಎಕ್ಸ್ಪ್ಲನೇಷನ್ಗೆ ವಾದ ಮಾಡ್ತಿದ್ದಾರೆ, ರೈಟ್ ಸೈಡಲ್ಲಿರುವವರು ಅದರ ವಿರುದ್ಧವಾಗಿ ವಾದ ಮಾಡ್ತಿದ್ದಾರೆ. ಸೊ
ಈಗ ಇದರ ಪರವಾಗಿ ವಾದ ಮಾಡುವವರು ಹೇಳ್ತಾರೆ, ನಾನು ಭೇದ ಅಭೇದ ಎರಡನ್ನೂ ನಂಬುತ್ತೇನೆ, ಅದನ್ನು ನಾನು ಕೂಡಿಸ್ತೇನೆ ಕೂಡ. ನನಗೆ ಅದನ್ನು ಸುಮ್ಮನೆ ನಂಬಬೇಕು, ವೇದಗಳು ಹೇಳಿದೆ ಹಾಗಲ್ಲ, ನಾನು ಅದನ್ನು ಕೂಡಿಸ್ತೇನೆ. ಅಂದರೆ ಈ ವಿರುದ್ಧವಾದ ಮಾಡುವವರು ಹೇಳ್ತಾರೆ, ಹೌದಾ, ಹೇಗೆ ಕೂಡಿಸ್ತೀರಿ, ತೋರಿಸಿ ನಮಗೆ ಹೇಳಿ. ಇವರು ಹೇಳ್ತಾರೆ, ಹೌದು ತೋರಿಸ್ತೇನೆ, ನೆಕ್ಸ್ಟ್ ಸ್ಲೈಡ್ ನೋಡಿ ಹೇಳಿ. ಹಾಗೆ ಅವರೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ನೋಡಿ, ಮಣ್ಣು ಮಡಕೆಯಾಗಿ ವಿಕಾರಗೊಂಡಿತು. ಮಣ್ಣನ್ನು ಇಟ್ಕೊಂಡು ನಾವು ಅದಕ್ಕೆ ಚಕ್ರದಲ್ಲಿ ಹಾಕಿ ತಿರುಗಿಸಿ ಮಡಕೆಯನ್ನು ಮಾಡ್ತೇವೆ. ಹಾಗೆ ಮಣ್ಣೇ ಮಡಕೆ ಆಯಿತು. ಈ ಉದಾಹರಣೆಯನ್ನು ಇಟ್ಕೊಂಡು ನಾವು ಈ ಭೇದ ಮತ್ತು ಅಭೇದವನ್ನು ಎರಡನ್ನೂ ಕೂಡಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇಲ್ಲಿ ಏನು ಹೇಳ್ತಾರೋ ಅವರು, ಮಣ್ಣೇ ಮಡಕೆ ಆಯಿತು, ಆದರೆ ಮಣ್ಣು ಮಡಕೆ ಅಲ್ಲ. ಯಾಕಂದರೆ ಜಗತ್ತಲ್ಲಿ ಇನ್ನೆಷ್ಟೋ ಮಣ್ಣುಂಟು, ಅದರಲ್ಲಿ ಒಂದು ಚೂರು ಮಣ್ಣು ತಗೊಂಡು ನೀವು ಅದನ್ನು ಮಡಕೆ ಮಾಡಿದಿರಿ. ಆದರೆ ಇಡೀ ಜಗತ್ತಲ್ಲಿರುವಂತಹ ಮಣ್ಣು ಅದೆಲ್ಲವೂ ಮಡಕೆ ಅಲ್ಲ. ಹಾಗೆ ಮಣ್ಣೇ ಮಡಕೆ ಅಲ್ಲ. ಆದರೆ ಇನ್ನೊಂದು ಡೈರೆಕ್ಷನಿಂದ ನೋಡೋದಾದರೆ ಮಡಕೆಯೇ ಮಣ್ಣು. ಯಾಕಂದರೆ ಮಡಕೆಯಲ್ಲಿರೋದು ಬರೀ ಮಣ್ಣೆ. ಹಾಗೆ ಮಣ್ಣು ಮಡಕೆ ಅಲ್ಲ, ಆದರೆ ಮಡಕೆ ಮಣ್ಣೆ. ಹಾಗೆ ಮಣ್ಣು ಮಡಕೆ ಅಲ್ಲ ಹೇಳುವಲ್ಲಿ ಭೇದ ಬಂತು, ಇಸ್ ನಾಟ್. ಮಡಕೆ ಮಣ್ಣೆ ಹೇಳುವಲ್ಲಿ ಅಭೇದ ಬಂತು, ಇಸ್. ಹಾಗೆ ಮಣ್ಣು ಮಡಕೆಗಳಲ್ಲಿ ಭೇದವೂ ಬಂತು, ಮಣ್ಣು ಮಡಕೆ ಅಲ್ಲ. ಅಭೇದವೂ ಬಂತು, ಮಡಕೆ ಮಣ್ಣೆ. ಇಲ್ಲಿ ನಾವು ಮಣ್ಣನ್ನು ಭಗವಂತನಿಂದ ರೀಪ್ಲೇಸ್ ಮಾಡಿದರೆ ಮತ್ತು ಮಡಕೆಯನ್ನು ಜೀವನಿಂದ ರೀಪ್ಲೇಸ್ ಮಾಡಿದರೆ ಭಗವಂತನೇ ಜೀವನಲ್ಲ, ಭೇದ ಬಂತು. ಜೀವನೇ ಭಗವಂತ, ಅಭೇದ ಬಂತು. ಹೀಗೆ ಅವರು ಕೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಏನಾಯ್ತು, ಇಲ್ಲಿ ಮಣ್ಣು ಮಡಕೆಯಾಗಿ ವಿಕಾರಗೊಂಡಿತು. ಹಾಗಿದ್ರೆ ಈ ಟ್ರಾನ್ಸ್ಫಾರ್ಮೇಷನನ್ನು ನಾವು ಭಗವಂತನಿಗೆ ಜೀವನಿಗೆ ಸಹ ಮಾಡಬೇಕಾಗ್ತದೆ. ಮಣ್ಣು ಹೇಗೆ ವಿಕಾರಗೊಂಡು ಮಡಕೆ ಆಯಿತೋ ಹಾಗೆಯೇ ಭಗವಂತ ವಿಕಾರಗೊಂಡು ಜೀವನಾದ. ಹಾಗಿದ್ರೆ ನಾವು ಮಣ್ಣು ಮಡಕೆಗೆ ಹೇಳಿದಂಥ ಭೇದವನ್ನು ಜೀವನಿಗೆ ಭಗವಂತನಿಗೂ ಕೂಡ ಹೇಳ್ಬೋದು. ಭಗವಂತ ಜೀವನಲ್ಲ, ಆದರೆ ಜೀವ ಭಗವಂತ. ಹೀಗೆ ನಾವು ಭೇದವನ್ನೂ ಹೇಳಿದ್ದೇವೆ, ಅಭೇದವನ್ನೂ ಹೇಳಿದ್ದೇವೆ, ಎರಡೂ ಕೂಡ ಕೂಡುತ್ತದೆ ಹೇಳಿ ಅವರ ವಾದ. ಚೆನ್ನಾಗಿ ವಾದ ಮಾಡಿದರು ಇವರು. ಸೊ ಇವರು ಏನು ಹೇಳಿದರು, ಭಗವಂತ ಜೀವನಿಂದ ಬೇರೆ, ಆದರೆ ಜೀವ ಭಗವಂತನೇ, ಭಗವಂತ ಜೀವನಾಗಿ ವಿಕಾರಗೊಂಡ ಹೇಳುವಂಥದ್ದು ಇವರ ವಾದ. ಚೆನ್ನಾಗಿ ವಾದ ಮಾಡಿದರು. ಆದರೆ ಇವರ ವಿರೋಧಿಗಳು ಏನು ಹೇಳ್ತಾರೆ ನೋಡಿ, ನೀವು ಹೇಳಿದಿರಿ ಭಗವಂತ ವಿಕಾರಗೊಂಡು ಜೀವನಾದ ಹೇಳಿ, ಆದರೆ ವೇದಗಳು ಹೇಳ್ತಾ ಉಂಟು ಭಗವಂತ ನಿರ್ವಿಕಾರ ಹೇಳಿ. ಅಂದರೆ ಅವನು ಹೇಗಿದ್ದಾನೋ ಯಾವಾಗಲೂ ಹಾಗೇ ಇರ್ತಾನೆ, ಅವನಲ್ಲಿ ಏನೂ ವಿಕಾರಗಳು ಬರೆದಿಲ್ಲ, ಸದಾ ಒಂದೇ ರೀತಿಯಾಗಿರ್ತಾನೆ. ಹಾಗಿರುವಾಗ ಭಗವಂತ ವಿಕಾರಗೊಂಡು ಜೀವನಾದ ಹೇಳಿ ನೀವು ಹೇಳಲಿಕ್ಕೇ ಆಗೋದಿಲ್ಲ. ಇಷ್ಟು ಹೇಳಿದರೆ ಈ ಆಚಾರ್ಯಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಆವಾಗ ವಿರೋಧಿಗಳು ಇನ್ನೂ ಹೇಳ್ತಾರೆ, ಅಷ್ಟೇ ಅಲ್ಲ ನೋಡಿ, ಭಗವಂತ ಜೀವನಾಗಿ ವಿಕಾರಗೊಂಡ ಇಟ್ಕೊಳ್ಳುವ, ಆಯಿತು, ಯಾಕಾಗ್ತದೆ ಹಾಗೆ? ಅವನಿಗೆ ಯಾರೋ ಶಾಪ ಕೊಟ್ಟು ನೀನು ಜೀವನಾಗು ಹೇಳಿ ಅವನನ್ನು ಡೌನ್ಗ್ರೇಡ್ ಮಾಡಬೇಕು. ಹಾಗೆ ಮಾಡಿದರೆ ಭಗವಂತ ಸ್ವತಂತ್ರನಲ್ಲ ಹೇಳಿ ಆಯಿತು. ಭಗವಂತ ಅಸ್ವತಂತ್ರನಾಗಿ ಯಾರೋ ಅವನನ್ನು ಜೀವನಾಗಿ ಡೌನ್ಗ್ರೇಡ್ ಮಾಡಲಿಕ್ಕೆ ಅವನಿಗೆ ಶಾಪ ಕೊಟ್ಟ ಅಂದರೆ ಭಗವಂತನಲ್ಲಿ ಸ್ವಾತಂತ್ರ್ಯ ಹೋಗಿಬಿಟ್ಟಿದ್ದು. ಆವಾಗ ಅವನು ಭಗವಂತನೇ ಆಗೋದಿಲ್ಲ. ಸರಿ ಇರಲಿ, ಭಗವಂತ ನಾನು ಸ್ವತಂತ್ರನಾಗಿ ನಾನು ಜೀವನ ಆಗ್ತೇನೆ ಹೇಳಿ ಬಯಸಿ ಜೀವನ ಆದ ಹೇಳಿಟ್ಕೊಳ್ಳುವ, ಯಾಕೆ ಆಗ್ತಾನೋ ಅವನು ಹಾಗೆ? ಭಗವಂತ ಸರ್ವಶಕ್ತ, ಸರ್ವಜ್ಞ, ದೋಷಗಳೇ ಇಲ್ಲದಿದ್ದವನು, ಸರ್ವವ್ಯಾಪ್ತನಾದವನು. ಅಂಥ ಭಗವಂತ ಯಾಕೆ ನನಗೆ ಅಜ್ಞಾನ ಬರಲಿ, ನನಗೆ ದೋಷಗಳು ಬರಲಿ, ನಾನು ಒಂದೇ ಜಾಗದಲ್ಲಿ ಸೀಮಿತನಾಗಿ ಹೋಗ್ತೇನೆ, ಇಂಥ ದೋಷಗಳನ್ನೆಲ್ಲ ಅಂಟಿಸ್ಕೊಂಡು ಯಾಕೆ ಡೌನ್ಗ್ರೇಡ್ ಆಗಿ ಜೀವನ ಆಗ್ತಾನವನು? ಹಾಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಭಗವಂತ ವಿಕಾರಗೊಂಡು ಜೀವನಾದ ಹೇಳೋದು ಸರಿ ಕೂಡುವುದಿಲ್ಲ ಇಲ್ಲಿ. ಹಾಗೆ ಈ ಭೇದಾಭೇದದ ವಾದವು ಸರಿ ಇಲ್ಲ ಹೇಳಿ ಅನಿಸ್ತದೆ. ಹಾಗಿದ್ದರೆ ಕೊನೆಯ ಐಡಿಯಾಗೆ ಹೋಗೋಣ ನಾವು. ಕೊನೆಯದ್ದು 4ನೇದ್ದು ಐಡಿಯಾ ಯಾವುದು ಅಂದರೆ ಭೇದ. ಈಗ ಇಲ್ಲಿರುವ ಆಚಾರ್ಯರು ಭೇದ ಪರವಾಗಿ ವಾದ ಮಾಡ್ತಾರೆ. ಇವರೇನು ಹೇಳ್ತಾರೆ ನೋಡಿ, ವೇದಗಳಲ್ಲಿ ಬರೀ ಭೇದ ಕಾಣ್ತದೆ ನನಗೆ. ಮಧ್ವಾಚಾರ್ಯರು ಹೀಗೆ ಹೇಳಿದ್ದು, ಬರೀ ಭೇದ ಕಾಣ್ತಾ ಉಂಟು ನನಗೆ. ಅವಾಗ ಅಭೇದ ಪರವಾಗಿ ಮಾತಾಡುವವರು ಏನು ಹೇಳ್ತಾರೆ ನೀವೇ ಗೆಸ್ ಮಾಡ್ಬೋದು. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸರ್ವಂ ಖಲ್ವಿದಂ ಬ್ರಹ್ಮ, ಇದಕ್ಕೆಲ್ಲ ಅರ್ಥ ಏನು ಮತ್ತೆ? ಸ್ಪಷ್ಟವಾಗಿ ಹೇಳ್ತಾ ಉಂಟಲ್ಲ, ನಾನೇ ಭಗವಂತ, ಆ ಭಗವಂತ ನೀನೇ, ಎಲ್ಲವೂ ಭಗವಂತ, ಹೀಗೆ ಹೇಳ್ತಾ ಉಂಟು. ಹಾಗಿರುವಾಗ ಭೇದವನ್ನು ಹೇಗೆ ಕೂಡಿಸ್ತೀರಿ ನೀವು ಹೇಳಿ ಪ್ರಶ್ನೆ. ಅದಕ್ಕೆ ಈ ಆಚಾರ್ಯ ಏನು ಹೇಳ್ತಾರೆ, ಏನಾಯಿತು ಆ ವಾಕ್ಯಗಳನ್ನು ನೋಡಿದರೆ ನನಗೇನು ಅಭೇದ ಕಾಣ್ತಾ ಇಲ್ಲ ಅದರಲ್ಲಿ, ನಂಗೆ ಅದರಲ್ಲಿ ನೋಡಿದರೆ ಭೇದನೇ ಕಾಣ್ತಾ ಉಂಟು, ನಿಮಗೆ ಯಾಕೆ ಅಭೇದ ಕಾಣ್ತಾ ಉಂಟು? ಅಂದರೆ ಇವರು ಇಲ್ಲಿ 2 ವಿಭಾಗಗಳು ಮಾಡಿ, ಇದು ಪಾರಮಾರ್ಥಿಕ ಸತ್ಯ, ಇದು ವ್ಯಾವಹಾರಿಕ ಸತ್ಯ, ಇದು ಸತ್ಯವಾದ ಸತ್ಯ, ಸುಳ್ಳಾದ ಸತ್ಯ ಹೇಳುವಂಥ ತರ್ಕನೇ ಮಾಡ್ತಾ ಇಲ್ಲ ಇಲ್ಲಿ. ಇವರೆಲ್ಲವೂ ಒಂದೇ, ಎಲ್ಲವೂ ಭೇದವನ್ನೇ ಹೇಳ್ತಾ ಉಂಟು ಹೇಳಿ ವಾದ ಮಾಡ್ತಿದ್ದಾರೆ. ಆದರೆ ಹೇಗೆ ಕೂಡ್ತದದು? ಅಹಂ ಬ್ರಹ್ಮಾಸ್ಮಿ ಹೇಗೆ ಭೇದವನ್ನು ಹೇಳ್ತಾ ಉಂಟು ನೋಡಿ. ನೆಕ್ಸ್ಟ್ ಸ್ಲೈಡಲ್ಲಿ ಹೇಗೆ ಅದನ್ನು ಭೇದ ಪರವಾಗಿ ಅರ್ಥ ಮಾಡೋದು ಹೇಳಿ ವಿವರಿಸ್ತೇನೆ. ಅಹಂ ಬ್ರಹ್ಮಾಸ್ಮಿ ಹೇಳಿ ವಾಕ್ಯ. ಈ ವಾಕ್ಯಕ್ಕೆ ಮೊದಲನೇ ಇಂಟರ್ಪ್ರಿಟೇಷನ್ ನಾವು ಪದಗಳ ಮೂಲಕ ನೋಡುವ.
ಒಂದೊಂದು ಪದವನ್ನು ತಗೊಂಡು ಅಹಂ ಅಂದರೆ ಏನು? ಅಹಂ ಅಂದರೆ ಯಾರನ್ನು ಬಿಟ್ಟು ಇರಲಿಕ್ಕಾಗ್ದಿಲ್ವೋ ಅದನ್ನು ಅಹಂ ಹೇಳಿ ಕರೀತಾರೆ. ಈಗ ಅಹಂ ಅಂದರೆ ನಾವು ನಾನು ಹೇಳಿ ಅರ್ಥ ಮಾಡ್ತೇವೆ. ನಾನು ಹೇಳಿ ಯಾಕೆ ಅರ್ಥ ಮಾಡೋದಂದರೆ ನನ್ನನ್ನು ಬಿಟ್ಟು ನನಗೆ ಇರಲಿಕ್ಕಾಗ್ದಿಲ್ಲ, ಅದಕ್ಕೆ ನಾನು ನನ್ನನ್ನು ಅಹಂ ಕರೆದುಕೊಳ್ತೇನೆ. ನಿಮ್ಮನ್ನು ನಿಮಗೆ ಬಿಟ್ಟು ಇರಲಿಕ್ಕಾಗ್ದಿಲ್ಲ, ಅದಕ್ಕೆ ನೀವು ನಿಮ್ಮನ್ನು ಅಹಂ ಹೇಳಿ ಕರೆದುಕೊಳ್ತೀರಿ. ಆದರೆ ನಿಜವಾಗಿ ಅಹಮ್ಮಿಗೆ ಅರ್ಥ ಯಾರನ್ನು ಬಿಟ್ಟು ಇರಲಿಕ್ಕಾಗ್ದಿಲ್ವೋ ಅದಕ್ಕೆ ಅಹಂ ಹೇಳಿ ಹೆಸರು. ಅಂದರೆ ಅಹಂ ಅಂದರೆ ಭಗವಂತನ ಹೆಸರೇ. ಯಾಕಂದರೆ ಭಗವಂತ ಸರ್ವಾಂತರ್ಯಾಮಿ, ಅವನನ್ನು ಬಿಟ್ಟು ಯಾರಿಗೂ ಇರಲಿಕ್ಕಾಗ್ದಿಲ್ಲ. ಹಾಗಿರುವಾಗ ಭಗವಂತನ ಹೆಸರು ಅಹಂ. ಅಹಂ ಬ್ರಹ್ಮಾಸ್ಮಿ ಅಂದರೆ ಭಗವಂತ, ಅಹಂ ಹೇಳುವಂಥ ಭಗವಂತ ಬ್ರಹ್ಮನಾಗಿದ್ದಾನೆ. ಬ್ರಹ್ಮ ಅಂದರೆ ಪರಿಪೂರ್ಣನಾದವನು ಹೇಳಿ, ಅಥವಾ ಬ್ರಹ್ಮ ಅಂದರೆ ಭಗವಂತ ಹೇಳಿ ಇಟ್ಕೊಳ್ಳುವ. ಅಹಂ ಹೇಳುವವನು ಭಗವಂತ ಹೇಳಿ ಹೇಳ್ತಾ ಉಂಟು. ಅಂದರೆ ಒಟ್ಟಿನಲ್ಲಿ ಏನು ಹೇಳ್ತಾ ಉಂಟು? ಯಾರನ್ನು ಬಿಟ್ಟು ಇರಲಿಕ್ಕಾಗದಿಲ್ವೋ ಅವನು ಭಗವಂತ, ಯಾರು ಕೂಡ ಭಗವಂತನನ್ನು ಬಿಟ್ಟು ಇರಲಿಕ್ಕಾಗ್ದಿಲ್ಲ ಹೇಳಿ ಅಹಂ ಬ್ರಹ್ಮಾಸ್ಮಿಯ ಅರ್ಥ. ಇಲ್ಲ ನನಗೆ ಅಹಂ ಅಂದರೆ ನಾನು ಹೇಳಿಯೇ ತಗೊಳ್ಬೇಕು, ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಭಗವಂತ ಹೇಳಿಯೇ ತಗೊಳ್ಬೇಕು ಅಂದರೆ ಸರಿ, ಹಾಗೆ ಕೂಡ ಅರ್ಥ ಮಾಡ್ಬೋದು. ಕಾಂಟೆಕ್ಸ್ಟ್ ಬೇಸ್ಡ್ ಅರ್ಥ ಇದು. ನೀವು ಕಾಂಟೆಕ್ಸ್ಟ್ ನೋಡಿ, ಯಾವ ಸಂದರ್ಭದಲ್ಲಿ ಇದು ಬಂದಿದೆ ಅಂದರೆ ಬ್ರಹ್ಮಾವ ಇದಮಗ್ರ ಆಸೀತ್ ತದಾತ್ಮಾನಮೇವಾವೇತ್ ಅಹಂ ಬ್ರಹ್ಮಾಸ್ಮಿ ಇತಿ. ಇದು ಬೃಹದಾರಣ್ಯಕೋಪನಿಷತ್ತಲ್ಲಿ ಬಂದದ್ದು. ಇಲ್ಲಿಂದ ಅಹಂ ಬ್ರಹ್ಮಾಸ್ಮಿ ಹೇಳುವಂಥ ವಾಕ್ಯವನ್ನು ಈ ಅಭೇದ ಪರವಾಗಿ ವಾದ ಮಾಡುವವರು ತಗೊಂಡಿದ್ದಾರೆ. ಇಲ್ಲಿಯೇ ಬಂದದ್ದು ಇದು. ಇಲ್ಲಿ ಏನು ಹೇಳ್ತಾ ಉಂಟು? ಕಾಂಟೆಕ್ಸ್ಟ್ ನೋಡಿದರೆ ಏನು ಹೇಳ್ತಾ ಉಂಟು? ಮೊದಲು ಏನೂ ಇರಲಿಲ್ಲ, ಭಗವಂತ ಮಾತ್ರ ಇದ್ದ. ಆವಾಗ ಭಗವಂತ ತಿಳಿದುಕೊಂಡ, ನಾನು ಬ್ರಹ್ಮನಾಗಿದ್ದೇನೆ, ಅಹಂ ಬ್ರಹ್ಮಾಸ್ಮಿ ಇತಿ, ನಾನು ಬ್ರಹ್ಮ ಹೇಳಿ ತಿಳಿದುಕೊಂಡ. ಹಾಗಿರುವಾಗ ಇದು ಭಗವಂತ ತಿಳಿದುಕೊಂಡ ಹೇಳಿ ಹೇಳ್ತಾ ಉಂಟು. ಮೊದಲು ಯಾರೂ ಇರಲಿಲ್ಲ, ಭಗವಂತ ಮಾತ್ರ ಇದ್ದ, ಆವಾಗ ಅವನು ತಿಳಿದುಕೊಂಡ ಅಹಂ ಬ್ರಹ್ಮಾಸ್ಮಿ. ನಾನು ಭಗವಂತ ಹೇಳಿ ಅವನು ತಿಳಿದುಕೊಂಡ್ರೆ ನಾವು ಜೀವನ ಪರವಾಗಿ ಯಾಕೆ ಅರ್ಥ ಮಾಡಬೇಕಿದನ್ನು? ಅಲ್ಲಿ ಹೇಳಿದ್ದಾರೆ ಮೊದಲು ಬ್ರಹ್ಮನೇ ಇದ್ದ, ಅವನು ಹೀಗೆ ತಿಳಿದುಕೊಂಡ ಹೇಳಿ. ಅವನು ತಿಳಿದುಕೊಂಡ್ರೆ ನಾವು ಜೀವರು ಯಾಕೆ ನಾನು ಬ್ರಹ್ಮ ಹೇಳಿ ಅರ್ಥ ಮಾಡಬೇಕು? ಹೀಗೆ ಎರಡು ರೀತಿಯಿಂದಲೂ ಭೇದಪರವಾಗಿಯೇ ಅರ್ಥ ಆಗ್ತಾ ಉಂಟು ಹೇಳಿ ಭೇದಪರವಾದ ಆಚಾರ್ಯರು ಮಾತಾಡ್ತಿದ್ದಾರೆ. ಇನ್ನೊಂದು ಉದಾಹರಣೆ ನೋಡುವ. ತತ್ವಮಸಿ ಹೇಳಿ ಹೇಳಿದಿರಿ. ತತ್ವಮಸಿ ಇದು ಛಾಂದೋಗ್ಯದಲ್ಲಿ ಬರ್ತದೆ. ಸ ಆತ್ಮ ತತ್ವಮಸಿ ಶ್ವೇತಕೇತೋ ಹೇಳಿ, ಎಲ್ಲ ಒಂದೇ ವಾಕ್ಯ. ಅದನ್ನು ಸ ಆತ್ಮ ತತ್ವಮಸಿ ಹೇಳಿ ಪದಚ್ಛೇದ ಮಾಡಿ ತತ್ವಮಸಿ ತಗೊಳ್ತಾರೆ. ಸ ಆತ್ಮ ಅಂದರೆ ಅವನು ಆತ್ಮ, ತತ್ವಮಸಿ ಅದು ನೀನೇ ಆಗಿದ್ದಿ. ಭಗವಂತನ ಬಗ್ಗೆ ಹೇಳಿ ಅವನ ಆತ್ಮ ಹೇಳಿ, ಆತ್ಮ ಅಂದರೆ ಅವನ ಹೆಸರು, ಅದು ನೀನೇ ಆಗಿದ್ದಿ ಹೇಳಿ ಹೇಳ್ತಾರೆ. ಸ ಆತ್ಮ ತತ್ವಮಸಿ ಶ್ವೇತಕೇತುವನ್ನು ಸ ಆತ್ಮ ತತ್ವಮಸಿ ಹೇಳಿ ಪದಚ್ಛೇದ ಮಾಡ್ತಾರೆ. ಸ ಆತ್ಮ ಅತತ್ವಮಸಿ ಹೇಳಿ ಕೂಡ ಪದಚ್ಛೇದ ಮಾಡ್ಬೋದಿಲ್ಲಿ. ಅತತ್ವಮಸಿ ಅಂದರೆ ನೀನು ಅದು ಆಗಿಲ್ಲ ಹೇಳಿ, ಅವನು ಆತ್ಮ ನೀನು ಅದು ಅಲ್ಲ ಹೇಳುವಂಥ ಪದಚ್ಛೇದವು ಇಲ್ಲಿ ನಡೀತದೆ. ಹಾಗಿದ್ದರೆ ಅದೇ ಮಾಡಬೇಕಲ್ವ ಇಲ್ಲಿ? ಯಾಕೆ ಅದು ಮಾಡಬೇಕು? ತತ್ವಮಸಿ ಯಾಕೆ ಸರಿಯಲ್ಲ? ಅಂದರೆ ಕಾಂಟೆಕ್ಸ್ಟ್ ನೋಡ್ಬೋದು ನಾವು. ಯಾವ ಸಂದರ್ಭದಲ್ಲಿ ಇದು ಬಂದಿದೆ ಅಂದರೆ ಅಪ್ಪ ಮಗನಿಗೆ ಬುದ್ಧಿ ಹೇಳ್ತಿದ್ದಾನೆ. ಮಗ ಸ್ಕೂಲಲ್ಲಿ ಟಾಪ್ ಮಾಡಿ ಬಂದಿದ್ದಾನೆ. ಉದ್ದಾಲಕ ಶ್ವೇತಕೇತು, ಉದ್ದಾಲಕ ಅಪ್ಪನ ಹೆಸರು, ಶ್ವೇತಕೇತು ಮಗನ ಹೆಸರು. ಅವನು ಶ್ವೇತಕೇತು ಸ್ಕೂಲಲ್ಲಿ ಟಾಪ್ ಮಾಡಿ ಅಹಂಕಾರದಿಂದ ಬೀಗ್ತಿದ್ದಾನೆ. ನಾನು ತಿಳಿದಷ್ಟು ಯಾರಿಗೂ ಗೊತ್ತಿಲ್ಲ ಹೇಳುವಂಥ ಅಹಂಕಾರ ಬಂದಿದೆ ಅವನಿಗೆ. ಮನೆಗೆ ಬಂದು ಅಪ್ಪನಿಗೆ ನಮಸ್ಕಾರ ಮಾಡಲಿಲ್ಲ ಅವನು. ಆವಾಗ ಅಪ್ಪ ಅವನಿಗೆ ಹೇಳ್ತಿದ್ದಾನೆ, ನೋಡು ನಿನಗೆ ತುಂಬ ಅಹಂಕಾರ ಬಂದುಬಿಟ್ಟಿದೆ, ಆ ಭಗವಂತ ಎಷ್ಟು ದೊಡ್ಡವನು, ಅವನ ಮಹಿಮೆ ಎಷ್ಟು, ಆ ಭಗವಂತನನ್ನು ನೀನು ತಿಳಿಲೇ ಇಲ್ಲ, ನಿನಗೆ ಅಹಂಕಾರ ಬರಲಿಕ್ಕೆ ಏನು ಕಾರಣನೇ ಇಲ್ಲ ಹೇಳಿ ಅವನಿಗೆ ಬುದ್ಧಿ ಹೇಳ್ತಿದ್ದಾನೆ. ಈ ಸಂದರ್ಭದಲ್ಲಿ ಆ ಭಗವಂತ ಅಷ್ಟು ದೊಡ್ಡವನು, ಅವನೇ ಆತ್ಮ, ಅವನು ಅಷ್ಟು, ಅವನ ಮಹಿಮೆ ಇಷ್ಟು, ಅವನೇ ನೀನಾಗಿದ್ದಿ ತತ್ವಮಸಿ ಹೇಳಿ ಹೇಳಿದರೆ ಏನು ಅರ್ಥ ಉಂಟು ಇದಕ್ಕೆ? ಈ ಸಂದರ್ಭದಲ್ಲಿ ಆ ಭಗವಂತ ಅಷ್ಟು ದೊಡ್ಡವನು, ಇಷ್ಟು ದೊಡ್ಡವನು, ನೀನು ಅಹಂಕಾರ ಪಡಬೇಡ, ನೀನು ಆ ಭಗವಂತನನ್ನು ತಿಳಿಲೇ ಇಲ್ಲ, ಆ ಭಗವಂತ ನೀನೇನಲ್ಲ ಹೇಳಿ ಹೇಳಿದರೆ, ಅತತ್ವಮಸಿ ಹೇಳಿ ಹೇಳಿದ್ರೇ ಅದಕ್ಕೆ ಅರ್ಥ. ಇಲ್ಲದ್ರೆ ಈ ಕಾಂಟೆಕ್ಸ್ಟಲ್ಲಿ ತತ್ವಮಸಿಗೆ ಏನು ಅರ್ಥನೇ ಇಲ್ಲ. ಅತತ್ವಮಸಿ ಹೇಳಿದ್ರೇ ಅದಕ್ಕೆ ಅರ್ಥ. ಆ ಭಗವಂತ ಅಷ್ಟು ದೊಡ್ಡವನು, ನೀನು ಅವನನ್ನು ತಿಳಿಲಿಲ್ಲ, ನೀನು ಆ ಭಗವಂತ ಏನಲ್ಲ, ನೀನು ಅಷ್ಟು ಅಹಂಕಾರ ಪಡಬೇಡ ಹೇಳಿ ಅಪ್ಪ ಮಗನಿಗೆ ಬುದ್ಧಿ ಹೇಳ್ತಿದ್ದಾನೆ. ಹೀಗೆ ನನಗೆ ಈ ಎಲ್ಲ ವಾಕ್ಯಗಳಿಗೂ ಭೇದಪರವಾಗಿಯೇ ಅರ್ಥ ಕಾಣ್ತಾ ಉಂಟು ಹೇಳಿ ಈ ಆಚಾರ್ಯ ಹೇಳಿದರು. ಹಾಗಿದ್ರೆ ಈ ವಿರೋಧಿ ಆಚಾರ್ಯರು ಏನು ಹೇಳ್ತಾರೆ ನೋಡಿ, ನೀವು ಏನು ಮಾಡ್ತಿದ್ದೀರಿ, ಈ ವಾಕ್ಯಗಳನ್ನೆಲ್ಲ ತಗೊಂಡು ನೀವು ಎಲ್ಲೋ ಬೇರೆ ಕಡೆ ಪದಚ್ಛೇದ ಮಾಡಿ, ಏನೋ ಕಾಂಟೆಕ್ಸ್ಟ್ ನೋಡಿಕೊಂಡು, ಹಿಂದಿನ ಕಾಂಟೆಕ್ಸ್ಟ್ ಅದರ ಹಿಂದಿನ ಕಾಂಟೆಕ್ಸ್ಟ್ ಎಲ್ಲ ನೋಡಿಕೊಂಡು ಇದಕ್ಕೆ ಅರ್ಥ ಮಾಡ್ತಿದ್ದೀರಿ. ಹಾಗಿದ್ರೆ ನಾವು ಅಭೇದಪರವಾಗಿಯೂ ಹಾಗೇ ಅರ್ಥ ಮಾಡ್ತೇವೆ. ನಾವು ದ್ವಾಸುಪರ್ಣ ಸಯುಜ ಸಖಾಯ ಇಟ್ಕೊಂಡು, ನಿತ್ಯೋ ನಿತ್ಯಾನಾಮ ಇಟ್ಕೊಂಡು, ನಾವು ಅದಕ್ಕೆ ಕೂಡ ಹೀಗೇ ಎಲ್ಲೋ ಸ್ಪ್ಲಿಟ್ ಮಾಡಿ ಅದರ ಹಿಂದಿನ ಕಾಂಟೆಕ್ಸ್ಟ್ ನೋಡಿ, ಎಲ್ಲೋ ನೋಡಿ ಎಳ್ದೆಳ್ದು ಹೀಗೆ ತಂದು ನಾವು ಅಭೇದಪರವಾಗಿ ಅರ್ಥ ಮಾಡ್ತೇವೆ. ಭೇದಪರವಾಗಿಯೇ ಯಾಕೆ ಅರ್ಥ ಮಾಡಬೇಕು? ನಾವು ಕೂಡ ಹೀಗೆ ಎಳ್ದು ತಂದು ನಾವು ವ್ಯಾವಹಾರಿಕ ಸತ್ಯ ಹೇಳೋದನ್ನು ಬಿಟ್ಟು ಬಿಡ್ತೇವೆ. ವ್ಯಾವಹಾರಿಕ ಸತ್ಯ ಪಾರಮಾರ್ಥಿಕ ಸತ್ಯ ಹೇಳೋದು ಬಿಟ್ಟು ಇಲ್ಲಿ ನಿಮ್ಮ ರೀತಿಯಿಂದ ಅರ್ಥ ಮಾಡ್ತೇವೆ. ನಾವು ಎಲ್ಲವೂ ಸತ್ಯನೇ, ಆದರೆ ನಾವು ಎಲ್ಲೋ ಪದಚ್ಛೇದ ಮಾಡಿ ಎಲ್ಲೋ ಎಳ್ದು ಕಾಂಟೆಕ್ಸ್ಟ್ ತಗೊಂಡು ನೋಡಿ
ಹೀಗಿದ್ದರೆ ಇದೆಲ್ಲವೂ ಕೂಡ ಅಭೇದ ಪರವಾಗಿ ಅರ್ಥ ಮಾಡ್ಬೋದು ಹೇಳಿ ನಾವೆಲ್ಲವೂ ಕೂಡ ಅಭೇದ ಪರವಾಗಿ ಅರ್ಥ ಮಾಡ್ತೇವೆ. ಯಾಕೆ ಭೇದ ಪರವಾಗಿಯೇ ಅರ್ಥ ಮಾಡ್ಬೋದಾ ಅದಕ್ಕೆ ಹೇಳಿ ಈ ಆಚಾರ್ಯರು ಕೇಳ್ತಾರೆ. ಸರಿಯಾದ ಪ್ರಶ್ನೆ. ಅದಕ್ಕೆ ಇವರೇನು ಹೇಳ್ತಾರೆ, ಸರಿ ನಿಮ್ಮ ಆಧಾರ ಇತ್ತಲ್ವ, ಅದೇನಿತ್ತು ನಿಮ್ಮ ಆಧಾರ? ಮೊದಲು ಆಧಾರದ ಸ್ಲೈಡಲ್ಲಿ ನೋಡಿದೆವು ನಾವು. ಏನಿತ್ತು ಆಧಾರ? ವೇದಗಳು ಸತ್ಯ ಹೇಳಿ ಒಪ್ಪಬೇಕು, ಅದಲ್ಲದೆ ವೇದವ್ಯಾಸರ ವಾಕ್ಯಗಳು ಸತ್ಯ ಹೇಳಿ ಒಪ್ಪಬೇಕು. ಹಾಗಿದ್ರೆ ಈಗ ನಾವು ವೇದಕ್ಕೆ ಭೇದ ಪರವಾಗಿಯೂ ಅರ್ಥ ಮಾಡ್ಬೋದು, ಅಭೇದ ಪರವಾಗಿಯೂ ಅರ್ಥ ಮಾಡ್ಬೋದು. ಹಾಗಿದ್ದರೆ ನಾವು ಅಭೇದ ಪರವಾಗಿ ಯಾಕೆ ಅರ್ಥ ಮಾಡಬಾರ್ದು ಹೇಳಿ ಕೇಳ್ತಿದ್ದೀರಿ ಅಲ್ಲ, ಪದಚ್ಛೇದ ಮಾಡಿ ಕಾಂಟೆಕ್ಸ್ಟ್ ನೋಡಿಕೊಂಡು ಅಭೇದ ಪರವಾಗಿ ಅರ್ಥ ಮಾಡ್ತೇವೆ ಅಂದರೆ, ಸರಿ ವೇದಗಳಿಗೆ ಹಾಗೆ ಅರ್ಥ ಮಾಡ್ಬೋದಾದರೆ ನೀವು ವೇದವ್ಯಾಸರ ವಾಕ್ಯಗಳನ್ನು ನೋಡಿ, ಅದು ನೋಡಿ ಅದಕ್ಕನುಗುಣವಾಗಿ ನೀವು ವೇದಕ್ಕೆ ಅರ್ಥವನ್ನು ಹಚ್ಚಿ ಹೇಳಿ. ವೇದವ್ಯಾಸರು ಏನು ಹೇಳಿದ್ದಾರೆ? ಅವರು ಬೇರೆ ಬೇರೆ ಜಾಗಗಳಲ್ಲಿ, ಮಹಾಭಾರತದಲ್ಲಿ, ಅದರಲ್ಲಿ ಬರುವಂಥ ಭಗವದ್ಗೀತೆಯಲ್ಲಿ, ಭಾಗವತದಲ್ಲಿ ಎಲ್ಲ ಸ್ಪಷ್ಟವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನು ಹೇಳಿದ್ದಾರೆ? ಉತ್ತಮ ಪುರುಷಸ್ತು ಅನ್ಯ ಪರಮಾತ್ಯೇತ್ಯುದಾಹೃತಃ ಹೇಳಿ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಕ್ಷರಪುರುಷರಂದರೆ ಜೀವರು, ಅಕ್ಷರಪುರುಷಳು ಅಂದರೆ ಲಕ್ಷ್ಮೀದೇವಿ, ಅದು ಎಲ್ಲದರಿಂದಲೂ ಮೇಲೆ ಇರುವವನು ಉತ್ತಮ ಪುರುಷ ಭಗವಂತ, ಅವನು ಅನ್ಯ, ಎಲ್ಲರಿಂದ ಬೇರೆ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಕೃಷ್ಣನೇ ಹೇಳ್ಕೊಳ್ತಾ ಇದ್ದಾನೆ. ಇನ್ನು ಭಾಗವತದಲ್ಲಿ ಸುಪರ್ಣಾವೇತವು ಸದೃಶವು ಸಖಾಯವು ಹೇಳಿ, ಇದು ದ್ವಾ ಸುಪರ್ಣ ಸಯುಜ ಸಖಾಯವನ್ನೇ ಕೃಷ್ಣನೇ ಅನ್ವಯ ಮಾಡಿ ಬೇರೆ ರೀತಿಯಿಂದ ಹೇಳಿದ್ದಾನೆ. ಅರ್ಥ ಅದೇ. ಇಲ್ಲಿ ಉದ್ಧವನೇ ಸ್ಪಷ್ಟವಾಗಿ ಕೇಳಿದ ಕೃಷ್ಣನ ಹತ್ರ, ನನಗೆ ಏನು ಅನ್ನಿಸ್ತದೆ, ಜೀವ ಭಗವಂತ ಒಂದೇ, ನೀನು ಏನು ಹೇಳ್ತಿ ಹೇಳಿ ಪ್ರಶ್ನೆ ಕೇಳಿದ. ಅದಕ್ಕೆ ಕೃಷ್ಣ ಉತ್ತರವಾಗಿ ಇದನ್ನು ಹೇಳ್ತಿದ್ದಾನೆ, ಇಲ್ಲ ಜೀವ ಭಗವಂತ ಬೇರೆ, ಒಂದೇ ವೃಕ್ಷದಲ್ಲಿ ಇರುವಂಥ 2 ಹಕ್ಕಿಗಳಾಗೆ ಹೇಳಿ ಕೃಷ್ಣನೇ ಉತ್ತರ ಕೊಟ್ಟಿದ್ದಾನೆ ಇಲ್ಲಿ. ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ವೇದವ್ಯಾಸರು ಬರೆದಂಥ ಗ್ರಂಥಗಳಲ್ಲಿ ಇದಕ್ಕೆ ಉತ್ತರ ಬಂದಿದೆ. ಇನ್ನು ಮಹಾಭಾರತದಲ್ಲಿ ಯುಧಿಷ್ಠಿರ ಭೀಷ್ಮಾಚಾರ್ಯರ ಹತ್ರ ಕೇಳ್ತಾನೆ, ಜೀವರೆಲ್ಲ ಬೇರೆನಾ ಒಂದೇನಾ ಹೇಳಿ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳುವುದು, ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ಧವ, ತಿಳಿದವರು ಎಲ್ಲರೂ ಒಂದೇ ಹೇಳಿ ಹೇಳ್ದಿಲ್ಲ, ಭಗವಂತ ಜೀವ ಎಲ್ಲರೂ ಬೇರೆ ಹೇಳಿ ಹೇಳ್ತಾರೆ ತಿಳಿದವರು. ಹೀಗೆ ವೇದವ್ಯಾಸರ ಗ್ರಂಥಗಳಲ್ಲೆಲ್ಲ ಬಂದ ವಿಚಾರಗಳನ್ನು ನೋಡಿ ನಾವು ವೇದಕ್ಕೆ ಅರ್ಥ ಮಾಡಬೇಕು. ಹಾಗೆ ನಾವು ವೇದವ್ಯಾಸರ ಗ್ರಂಥಗಳಿಂದ ಭೇದವೇ ಸರಿ ಹೇಳಿ ತಿಳಿದುಕೊಂಡು ವೇದಕ್ಕೆ ಭೇದ ಪರವಾಗಿ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಪದಚ್ಛೇದ ಮಾಡಿ 2 ರೀತಿಯಾಗಿ ಅರ್ಥ ಮಾಡ್ಬೋದಂದರೆ ಭೇದ ಪರವಾಗಿ ಅರ್ಥ ಮಾಡಿ ಹೇಳಿ ಭೇದ ಪರವಾಗಿ ಮಾತಾಡುವ ಆಚಾರ್ಯರು ಹೇಳ್ತಾರೆ. ಅಂದರೆ ಅದು ಮಧ್ವಾಚಾರ್ಯರು ಹೇಳಿದ್ದು. ಅವರು 12 ಸ್ತೋತ್ರದಲ್ಲಿ ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಎಂಬಂಥ ಸ್ತೋತ್ರದಲ್ಲಿ 7ನೇ ಪದ್ಯದಲ್ಲಿ ಹೇಳ್ತಾರೆ, ವ್ಯವಹಾರ ಭಿದಾಪಿ ಗುರೋರ್ಜಗತಾಂ ನತು ಚಿತ್ತಗತಾ ಸಹಿ ಚೋದ್ಯ ಪರಂ ಬಹವಃ ಪುರುಷಪ್ರವರೋ ಹರಿರಿತ್ಯವದತ್ ಸ್ವಯಮೇವ ಹರಿಹಿ. ವ್ಯವಹಾರ ಭಿದಾಪಿ ಗುರೋರ್ಜಗತಾಂ ನತು ಚಿತ್ತಗತ, ಜಗತ್ತಿನ ಗುರುವಾದ ವೇದವ್ಯಾಸರ ಚಿತ್ತಕ್ಕೆ ಅಂದರೆ ಅವರ ಅಭಿಪ್ರಾಯ ವ್ಯವಹಾರ ಭೇದ ಇರಲಿಲ್ಲ. ನೀವು ಅಭೇದ ಪರವಾಗಿ ವಾದ ಮಾಡುವವರು ವ್ಯಾವಹಾರಿಕ ಸತ್ಯ ಪಾರಮಾರ್ಥಿಕ ಸತ್ಯ ಹೇಳಿ 2 ಇಟ್ಕೊಂಡು ವಾದ ಮಾಡಿದ್ರಲ್ಲ, ಅದು ವೇದವ್ಯಾಸರ ಅಭಿಪ್ರಾಯ ಅಲ್ಲ. ಅವರ ಗ್ರಂಥಗಳಿಂದ ಅದನ್ನು ಕೂಡಿಸ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಹೇಗೆ ಗೊತ್ತುಂಟು ಅಂದರೆ ಸಹಿ ಚೋದ್ಯ ಪರಂ, ಅವರೇ ಕೇಳ್ಕೊಂಡಿದ್ದಾರೆ ಈ ಪ್ರಶ್ನೆಯನ್ನು. ಅವರ ಗ್ರಂಥಗಳಲ್ಲಿಯೇ ಅರ್ಜುನನ ಮೂಲಕ, ಯುಧಿಷ್ಠಿರನ ಮೂಲಕ, ಉದ್ಧವನ ಮೂಲಕ ಈಗಾಗಲೇ ನೋಡಿದ್ದೇವೆ ನಾವು. ಅವರ ಗ್ರಂಥಗಳಲ್ಲಿ ಉದ್ಧವ ಹೀಗೆ ಕೇಳಿದ, ಯುಧಿಷ್ಠಿರ ಹೀಗೆ ಕೇಳಿದ ಹೇಳಿ ಪ್ರಶ್ನೆಗಳನ್ನು ಬರೆದಿದ್ದಾರೆ. ಅದಕ್ಕೆ ಉತ್ತರ ಬಹವಃ ಪುರುಷಾಹ ಪುರುಷಪ್ರವರೋ ಹರಿ. ಬಹವಃ ಪುರುಷರು ಬೇರೆ ಬೇರೆ ಇದ್ದಾರೆ, ಜೀವರು ಬೇರೆ, ಜೀವರಿಂದ ಮೇಲೆ ಅಕ್ಷರ ಪುರುಷಳು, ಅವಳಿಂದ ಮೇಲೆ ಉತ್ತಮ ಪುರುಷ. ಆ ಪುರುಷರಲ್ಲಿ ಪುರುಷಪ್ರವರೋ ಹರಿಹಿ, ಪುರುಷರಲ್ಲಿ ಶ್ರೇಷ್ಠನಾದವನು, ಉತ್ತಮ ಪುರುಷಸ್ತು ಅನ್ಯ, ಪುರುಷರಲ್ಲಿ ಶ್ರೇಷ್ಠನಾದವನು ಹರಿ. ಹೀಗೆ ಇತಿ ಅವದತ್ ಸ್ವಯಮೇವ ಹರಿಹಿ, ಅವರೇ ಪ್ರಶ್ನೆ ಕೇಳಿಕೊಂಡ್ರು, ಅವರೇ ಅದಕ್ಕೆ ಉತ್ತರ ಹೇಳಿದ್ದಾರೆ. ಸ್ವಯಮೇವ ಹರಿಹಿ ಅಂದರೆ ಕೃಷ್ಣನಾಗಿ ಉತ್ತರ ಹೇಳಿದ್ದಾನೆ. ಅದಲ್ಲದೆ ವೇದವ್ಯಾಸರು ಅವರ ಗ್ರಂಥಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಅವರೇ ಬರೆದಿಟ್ಟಿದ್ದಾರೆ. ಹೀಗೆ ಮಧ್ವಾಚಾರ್ಯರ ಈ 12 ಸ್ತೋತ್ರದ ಈ ಒಂದು ಪದ್ಯದಲ್ಲಿ ಈ ಇಡೀ ವಾದದ ಸಾರ ಬಂದುಬಿಟ್ಟಿತು. ಇಷ್ಟು ಹೇಳಿ ಕೊನೆಯ ಒಂದು ವಿಚಾರ ಏನಂದರೆ, ಇದು ಮಾಧ್ವರ ದೃಷ್ಟಿಕೋನದಿಂದ ಮಾಡಿದಂಥ ಒಂದು ಪ್ರೆಸೆಂಟೇಷನ್. ಇದೇ ವಿಚಾರವನ್ನು ಅಭೇದ ಪರವಾದವ್ರ ಹತ್ರ ಹೇಳಿದರೆ ಅವರು ಇದಕ್ಕೆ ಇನ್ನೊಂದು ಕೌಂಟರ್ ಆರ್ಗ್ಯುಮೆಂಟ್ ಹೇಳ್ತಾರೆ. ಹಾಗೆ ಈ ತರ್ಕಗಳಿಗೆ ಕೊನೆ ಇಲ್ಲ. ತರ್ಕ ಹೇಗಾದರೂ ಮಾಡ್ಬೋದು, ಅದರಿಂದ ಏನಾದರೂ ಸಾಧಿಸ್ಬೋದು, ಆದರೆ ಕೊನೆಗೆ ಸತ್ಯ ಕಾಣಬೇಕಂದ್ರೆ ನೀವು ಅನುಭವದಿಂದನೇ ಕಾಣಬೇಕು. ಮತ್ತು ಇನ್ನೊಂದೇನೆಂದರೆ, ಅನುಭವದಿಂದ ಕಂಡ ಮೇಲೆ ವಾದಕ್ಕೆ ಏನೂ ಪ್ರಯೋಜನ ಇಲ್ಲ. ಯಾಕಂದರೆ ಕಂಡುಬಿಟ್ಟಿದ್ದೀರಿ, ನಿಮಗೆ ಸತ್ಯ ಏನು ಹೇಳಿ ಗೊತ್ತುಂಟು. ಇನ್ನು ತರ್ಕ ಮಾಡಿ ಅದರಿಂದ ಪ್ರೂವ್ ಮಾಡಿ ಏನು ಮಾಡಲಿಕ್ಕಿಲ್ಲ. ಹಾಗೆ ತರ್ಕ ಯಾವುದಕ್ಕೆ ಉಪಯೋಗ ಆಗ್ತದೆ ಅಂದರೆ, ನಾನು ಯಾವ ದಾರಿಯನ್ನು ಹಿಡಿಬೇಕು, ನನಗೆ ಯಾವುದು ಕನ್ವಿನ್ಸ್ ಆಗ್ತದೆ ಹೇಳಿ ನೋಡಲಿಕ್ಕೆ ತರ್ಕ ಉಪಯೋಗ ಆಗ್ತದೆ. ಆದರೆ ಸತ್ಯ ತಿಳಿಯುವುದು ಅನುಭವದಿಂದ. ಇಷ್ಟು ಹೇಳಿ ಈ ವಿಚಾರವನ್ನು ಮುಗಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.